ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಹಾರದಲ್ಲಿ ಬಿಜೆಪಿ ಅಭೂತಪೂರ್ವ ಜಯ ದಾಖಲಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಬಿಜೆಪಿಯ ಕಚೇರಿಯ ಮುಂದೆ ಒಂದು ಅಬ್ಬರದ ಭಾಷಣವನ್ನು ಮಾಡ್ತಾರೆ. ಆ ವಿಕ್ಟರಿ ಸ್ಪೀಚ್ನಲ್ಲಿ ಅಂತ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಅದು ಭಾರಿ ಸದ್ದು ಮಾಡಿತ್ತು. ಕೆಲವರು ಕಮೆಂಟ್ ಹಾಕಿ ಕೂಡ ಕೇಳಿದ್ರು, ಯಾಕೆ ನೀವು ಅದ್ರ ಬಗ್ಗೆ ಹೇಳಿಲ್ವಲ್ಲ ಅಂತ. ಆ ವಿಚಾರ ಏನು ಕೇಳಿದ್ರೆ, ಇವತ್ತು ಗಂಗಾ ಮಾತೆ ಬಿಹಾರದ ಮೂಲಕವಾಗಿಯೇ ಬಂಗಾಳವನ್ನು ಸೇರ್ತಾಳೆ ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಭಾಷಣದ ಕೊನೆಯಲ್ಲಿ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಬಂಗಾಳದಲ್ಲೂ ಕೂಡ ನಾವು ಜಂಗಲ್ ರಾಜನ್ನ ಕಿತ್ತೊಗಿತೀವಿ ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಅಗ್ರೆಸಿವ್ ಭಾಷಣವನ್ನು ಮಾಡಿದ್ರು. ಅಂದರೆ ಮೋದಿಯವರ ಭಾಷಣದಲ್ಲಿ ಬಹಳ ಸ್ಪಷ್ಟವಾಗಿ ಏನು ಗೋಚರಿಸ್ತಾ ಇತ್ತು ಅಂತಂದರೆ, ಬಿಜೆಪಿಯ ಮುಂದಿನ ಟಾರ್ಗೆಟ್ ಪಶ್ಚಿಮ ಬಂಗಾಳ. ಹೌದು, ಮುಂದಿನ ವರ್ಷ ಅಸ್ಸಾಂನಲ್ಲಿ ಚುನಾವಣೆ ಇದೆ, ತಮಿಳುನಾಡಿನಲ್ಲಿ ಚುನಾವಣೆ ಇದೆ, ಹಾಗೆ ಕೇರಳದಲ್ಲೂ ಕೂಡ ಚುನಾವಣೆ ಇದೆ. ಆದರೆ ಬಿಜೆಪಿಗೆ ಅತ್ಯಂತ ಮುಖ್ಯವಾದಂತಹ ಚುನಾವಣೆ ಯಾವುದು ಕೇಳಿದ್ರೆ ಅದು ಪಶ್ಚಿಮ ಬಂಗಾಳ. ಯಾಕೆ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು, ಎಲ್ಲವೂ ಕೂಡ ಈಕ್ವಲ್ ಅಲ್ವಾ ಅಂತ. ಹಾಗಿಲ್ಲ ಮಿತ್ರರೇ, ಇವತ್ತು ತಮಿಳುನಾಡು ಬಿಜೆಪಿಗೆ ಕಬ್ಬಿಣದ ಕಡಲೆ ಅಂತ ನಾವು ನೀವೆಲ್ಲ ವಿಶ್ಲೇಷಣೆ ಮಾಡ್ತೀವಿ. ಆದರೆ ತಮಿಳುನಾಡಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂಥ ಪಾಸಿಬಿಲಿಟೀಸ್ ಇದೆ. ಅದು ಹೇಗೆ ಕೇಳಿದ್ರೆ, ಅವರ ಮೈತ್ರಿಕೂಟ ಅಲ್ಲಿದೆ. ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಬಿಜೆಪಿ ಜೂನಿಯರ್ ಪಾರ್ಟ್ನರ್ ಆಗಾದರೂ ಸರ್ಕಾರದ ಭಾಗವಾಗಿರಬಹುದು, ನೀತಿ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಇದುವರೆಗೂ ಕೂಡ ಬಿಜೆಪಿಗೆ ಯಶಸ್ಸು ಸಿಕ್ಕಿಲ್ಲ, ಅಂದರೆ ಅಧಿಕಾರ ಸಿಕ್ಕಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಪಶ್ಚಿಮ ಬಂಗಾಳ ದೇಶದ ಪಾಲಿಗೆ ತೀರಾ ಮುಖ್ಯವಾಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಡೆಮೋಗ್ರಫಿ ಬದಲಾಗ್ತಾ ಇದೆ. ಬಾಂಗ್ಲಾದೇಶದಿಂದ ಒಳನುಸುಳುಕೋರರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗೆ ಒಳನುಸುಳಿ ಬರುವಂಥವರಿಗೆ ಅಲ್ಲಿನ ಸ್ಥಳೀಯ ಸರ್ಕಾರ ಪೋಷಣೆಯನ್ನು ಮಾಡ್ತಾ ಇದೆ. ಹೀಗಾಗಿ ಬಿಜೆಪಿಗೆ ಅನ್ನಿಸ್ತಾ ಇದೆ, ನಾವು ಬಂಗಾಳದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ. ಈಗ ಮಿತ್ರರೇ, ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾಗಿದೆ, ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಪಶ್ಚಿಮ ಬಂಗಾಳ. ಬಿಹಾರದಲ್ಲಿ ಏನು ರಿಸಲ್ಟ್ ಬಂತೋ ಅದೇ ರೀತಿಯ ರಿಸಲ್ಟನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಅದಕ್ಕೆ ಶ್ರಮ ವಹಿಸ್ತೀವಿ ಅಂತ. ಹಾಗಾದರೆ ನಿಜಕ್ಕೂ ಕೂಡ ಸಾಧ್ಯ ಇದೆಯಾ? ಪಶ್ಚಿಮ ಬಂಗಾಳದ ಚಿತ್ರಣ ಹೇಗಿದೆ? ಮಮತಾ ಬ್ಯಾನರ್ಜಿಯನ್ನು ಸೋಲಿಸೋದಕ್ಕೆ ಬಿಜೆಪಿಯ ಸ್ಟ್ರಾಟಜಿ ಏನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಪಶ್ಚಿಮ ಬಂಗಾಳ ಇದೆಯಲ್ಲ, ಭಾರತದ ಸ್ವತಂತ್ರ ಹೋರಾಟ ಕಾಲದಿಂದಲೂ ಕೂಡ ದೇಶದ ರಾಜಕಾರಣದಲ್ಲಿ ತೀರಾ ಇಂಪಾರ್ಟೆಂಟ್ ರೋಲನ್ನು ನಿಭಾಯಿಸಿದಂತಹ ಪ್ರದೇಶ. ಆ ಸಂದರ್ಭದಲ್ಲಿ ಅವಿಭಜಿತ ಬಂಗಾಳ ಇತ್ತು, ಈಗ ಕೇವಲ ಪಶ್ಚಿಮ ಬಂಗಾಳ ಮಾತ್ರ ಭಾರತದಲ್ಲಿ ಉಳ್ಕೊಂಡಿದೆ. ಆದರೆ ಪಶ್ಚಿಮ ಬಂಗಾಳ ಭಾರತಕ್ಕೆ ಸ್ವತಂತ್ರ ಬಂದ ನಂತರದಿಂದಲೂ ಕೂಡ ಒಂದು ರೀತಿಯ ವಿಚಿತ್ರ ರಾಜಕೀಯ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ಆರಂಭದ ವರ್ಷಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನ ಅಧಿಕಾರ ಇತ್ತು. ಅಂದರೆ ಇಡೀ ದೇಶದಲ್ಲೇ ಕಾಂಗ್ರೆಸ್ ಇತ್ತು. ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳವನ್ನು ಕೂಡ ಕಾಂಗ್ರೆಸ್ ಆಳ್ತಾ ಇತ್ತು. ಆನಂತರ ಅಲ್ಲಿ ಲೆಫ್ಟ್ ಪಾರ್ಟಿಗಳು ಎಮರ್ಜ್ ಆಗ್ತವೆ. ಯಾವ ಮಟ್ಟಿಗೆ ಅಂತಂದರೆ ಊಹೆನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. 3 ದಶಕಗಳ ಕಾಲ ಇಡೀ ಪಶ್ಚಿಮ ಬಂಗಾಳವನ್ನು ಲೆಫ್ಟ್ ಪಾರ್ಟಿಗಳು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ತವೆ. ಅದಾದ ಬಳಿಕ ಎಮರ್ಜ್ ಆದಂತಹ ಪಕ್ಷ ತೃಣಮೂಲ ಕಾಂಗ್ರೆಸ್. ಕಾಂಗ್ರೆಸ್ನಿಂದ ಹೊರಬಂದಂತಹ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಅನ್ನು ಹುಟ್ಟಾಕ್ತಾರೆ. ಆರಂಭದಲ್ಲಿ NDA ಜೊತೆಗೆ ಇದ್ರು, ವಾಜಪೇಯಿ ಸರ್ಕಾರದಲ್ಲೆಲ್ಲ ಅವರು ಮಂತ್ರಿ ಕೂಡ ಆಗಿದ್ರು. ಆರಂಭದ ವರ್ಷಗಳಲ್ಲಿ ಮಮತಾ ಬ್ಯಾನರ್ಜಿಗೂ ಕೂಡ ಅಷ್ಟೇನು ಯಶಸ್ಸು ಸಿಕ್ಕಿರಲಿಲ್ಲ. ಆದರೆ 2007ರ ಬಳಿಕ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಆಕ್ಟಿವ್ ಆಗೋದಕ್ಕೆ ಶುರು ಮಾಡ್ತಾರೆ. 2011ರ ಚುನಾವಣೆಯಲ್ಲಿ ಎಡಪಕ್ಷಗಳನ್ನು ಹೇಳ ಹೆಸರಿಲ್ಲದಂತೆ ಸೋಲಿಸಿಬಿಡ್ತಾರೆ. ಅಂದಿನಿಂದ ಆರಂಭವಾದಂತಹ ಮಮತಾ ಬ್ಯಾನರ್ಜಿ ಅವರ ದರ್ಬಾರ್ ಇವತ್ತಿಗೂ ಕೂಡ ಅಂತ್ಯ ಕಂಡಿಲ್ಲ. ಹೇಗಾಗಿದೆ ಇವತ್ತಿನ ಪರಿಸ್ಥಿತಿ ಅಂತಂದ್ರೆ, ಪಶ್ಚಿಮ ಬಂಗಾಳ ಅಂತಂದ್ರೆ ರಿಪಬ್ಲಿಕ್ ಆಫ್ ಮಮತಾ ಬ್ಯಾನರ್ಜಿ, ಆ ಪರಿಸ್ಥಿತಿ ಇದೆ. 2019ರ ಚುನಾವಣೆ ಆದ ಬಳಿಕ, ಅಂದ್ರೆ ಲೋಕಸಭಾ ಚುನಾವಣೆ ಆದ ಬಳಿಕ ಮಮತಾ ಬ್ಯಾನರ್ಜಿ ಇನ್ನೇನು ಸೋತೇ ಬಿಡ್ತಾರೆ. 2021ರಲ್ಲಿ ಪುನಃ ಆಯ್ಕೆ ಆಗುವಂತಹದ್ದು ಕಷ್ಟ ಎಂಬಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಆಗಿತ್ತು. ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲೇ ಹೋಗಿ ಕೂತು ಬಿಟ್ಟಿದ್ರು. ಬಂಗಾಳದಲ್ಲಿ ಅಬ್ ಕಿ ಬಾರ್ ದೋಸೋ ಕಿ ಪಾರ್ ಅನ್ನುವಂತಹ ಘೋಷಣೆಗಳು ಕೇಳ್ತಾ ಇದ್ವು. ನೀವು ಅಮಿತ್ ಶಾ ಅವರ ಹಳೆ ಇಂಟರ್ವ್ಯೂಗಳನ್ನು ನೋಡಿ, ಅಂದರೆ 2021ರ ಪಶ್ಚಿಮ ಬಂಗಾಳ ಚುನಾವಣೆಗೆ ಮುಂಚಿನ ಇಂಟರ್ವ್ಯೂಗಳನ್ನು. ಈ ಸಲ ಏನೇ ಆದರೂ ಕೂಡ ನಾವು 200 ಸೀಟ್ ಗೆದ್ದೇ ಗೆಲ್ತೀವಿ ಅಂತ ಅಮಿತ್ ಶಾ ಬಹಳ ಕರಾರುವಕ್ಕಾಗಿ ಹೇಳ್ತಾ ಇದ್ರು. ಆದ್ರಾಗಿದ್ದೇನು ಗೊತ್ತಾ, 2021ರ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 77 ಕ್ಷೇತ್ರವನ್ನು ಗೆಲ್ಲುತ್ತೆ. ಹಾಗೆ ನೋಡೋದಕ್ಕೆ ಹೋದ್ರೆ ಬಿಜೆಪಿಯದ್ದೇನು ಸಣ್ಣ ಸಾಧನೆಯಲ್ಲ. ಯಾಕೆ ಕೇಳಿದ್ರೆ, 2016ರ ಚುನಾವಣೆಯಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಹೇಳ ಹೆಸರೇ ಇರಲಿಲ್ಲ. ಅವರು ಕೇವಲ 3 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ರು. ಲೋಕಸಭೆಯಲ್ಲೂ ಕೂಡ ಅವರಿಗಿದ್ದು 2 ಕ್ಷೇತ್ರಗಳು. ಆದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಅವರು 18 ಕ್ಷೇತ್ರಗಳನ್ನು ಗೆದ್ದುಕೊಳ್ತಾರೆ. ಅನಂತರ 2021ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹಳಷ್ಟು ಪ್ರಚಾರ ಮಾಡಿ 77 ಕ್ಷೇತ್ರಗಳನ್ನು ಗೆದ್ದುಕೊಳ್ತಾರೆ. ಅಧಿಕೃತ ವಿರೋಧ ಪಕ್ಷವಾಗಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಹೊರಹೊಮ್ಮುತ್ತೆ. ಬಿಜೆಪಿ ಎಷ್ಟರ ಮಟ್ಟಿಗೆ ಫೈಟ್ ಮಾಡಿತ್ತು ಅಂತಂದ್ರೆ, ಸ್ವತಃ ಹಾಲಿ ಮುಖ್ಯಮಂತ್ರಿ ಆಗಿದ್ದಂತಹ ಮಮತಾ ಬ್ಯಾನರ್ಜಿಯನ್ನ ಅವರದೇ ಕ್ಷೇತ್ರದಲ್ಲಿ ಸೋಲಿಸ್ಬಿಟ್ಟಿತ್ತು. ಸುವೇಂದು ಅಧಿಕಾರಿ ಅದೇ ತೃಣಮೂಲ ಕಾಂಗ್ರೆಸ್ನಿಂದ ಕರೆತಂದು ಅವರನ್ನೇ ಮಮತಾ ವಿರುದ್ಧ ನಿಲ್ಲಿಸಿ ಬಿಜೆಪಿ ಗೆಲ್ಲಿಸ್ಕೊಂಡು ಬಂದಿತ್ತು. ಅಂದ್ರೆ ಅಷ್ಟು ಜಿದ್ದಾಜಿದ್ದಿನ ಫೈಟ್ ಆದರೂ ಕೂಡ ಬಿಜೆಪಿಗೆ ಅಧಿಕಾರ ಸಿಕ್ಕಿರಲಿಲ್ಲ.
ಆದ್ರೆ ಈಗ ಬಿಹಾರ ಚುನಾವಣೆ ಆಗ್ತಿದ್ದ ಹಾಗೆ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ, ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇರುವಂತಹದ್ದೇ ಪಶ್ಚಿಮ ಬಂಗಾಳ. ನಾವು ಪಶ್ಚಿಮ ಬಂಗಾಳದಲ್ಲೂ ಕೂಡ ಜಂಗಲ್ ರಾಜನ್ನ ಕೊನೆಗೊಳಿಸ್ತೀವಿ ಹೀಗಂತ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ 2021ಕ್ಕಿಂತ ಬಿಜೆಪಿಯ ಸಾಮರ್ಥ್ಯ ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿದೆಯಾ? ಈ ಪ್ರಶ್ನೆಯನ್ನ ಕೇಳಿದ್ರೆ ಇಲ್ಲ ಅನ್ನುವಂತಹ ಉತ್ತರವೇ ಸಿಗ್ತಾ ಇದೆ. 2021ರಲ್ಲಿ ಬಿಜೆಪಿ 77 ಕ್ಷೇತ್ರಗಳನ್ನು ಗೆದ್ದುಕೊಂಡಿರಬಹುದು. ಅನಂತರದಲ್ಲಿ ಅನೇಕ ಶಾಸಕರು ರಾಜೀನಾಮೆಯನ್ನು ಕೊಟ್ಟು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಂಪಿಗೆ ಸ್ಪರ್ಧೆ ಮಾಡಿ ಕೆಲವರು ಗೆದ್ದಿದ್ದಾರೆ, ಕೆಲವರು ಸೋತಿದ್ದಾರೆ. ಆ ಕ್ಷೇತ್ರಗಳಿಗೆ ಆದಂತಹ ಉಪಚುನಾವಣೆಗಳಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಗೆದ್ದುಕೊಂಡಿದ್ದಾರೆ. ಹೀಗಾಗಿ ಸದ್ಯ ಪಶ್ಚಿಮ ಬಂಗಾಳ ಅಸೆಂಬ್ಲಿಯಲ್ಲಿ ಬಿಜೆಪಿ ಎಂಎಲ್ಎಗಳ ಸಂಖ್ಯೆ 65ಕ್ಕೆ ಕುಸಿದಿದೆ. ಇಷ್ಟು ಮಾತ್ರ ಅಲ್ಲ, ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಕಳಪೆ ಸಾಧನೆಯನ್ನ ಮಾಡಿದೆ. 2019ರಲ್ಲಿ 18 ಸೀಟ್ಗಳನ್ನು ಗೆದ್ದಂತಹ ಬಿಜೆಪಿ ಈ ಬಾರಿ 12 ಕ್ಷೇತ್ರಗಳಿಗೆ ಕುಸಿತ ಕಂಡಿದೆ. ಆದರೂ ಸಹ ಬಿಜೆಪಿಗೆ ಅನ್ನಿಸ್ತಾ ಇದೆ ಈ ಬಾರಿಯ ಚುನಾವಣೆಯಲ್ಲಿ, ಅಂದ್ರೆ ಮುಂದಿನ ವರ್ಷ ಏಪ್ರಿಲ್ ಮೇನಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಬಿಜೆಪಿಯ ಈ ಧೈರ್ಯ ಉತ್ಸಾಹಕ್ಕೆ ಇಂತಹದೇ ಕಾರಣ ಅಂತೇನಿಲ್ಲ. ಅಂದರೆ ಮೇಲ್ನೋಟಕ್ಕೆ ಇಂತಹ ಕಾರಣಗಳಿದಾವಪ್ಪ, ಮಮತಾ ಬ್ಯಾನರ್ಜಿ ವಿರುದ್ಧ ದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ, ಹೀಗಾಗಿ ಅಧಿಕಾರಕ್ಕೆ ಬರ್ತಾರೆ, ಹಾಗೇನೂ ಅನ್ನಿಸ್ತಾ ಇಲ್ಲ ಮಿತ್ರರೇ. ನಾನು ಆಗಲೇ ಹೇಳಿದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಎಲ್ಲ ಉಪಚುನಾವಣೆಗಳಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರದ್ದೇ ಸ್ಟ್ರಾಂಗ್ ಹೋಲ್ಡ್ ಎದ್ದು ಕಾಣ್ತಾ ಇದೆ, ಅವರೇ ಗೆಲ್ತಾ ಇದ್ದಾರೆ. ಆದರೆ ಬಿಜೆಪಿಗೆ ಧೈರ್ಯ ಏನು ಗೊತ್ತಾ? ಬಿಜೆಪಿಯ ಜೊತೆಗೆ ಒಂದು ಇಂಟ್ಯಾಕ್ಟ್ ಆದಂತಹ 40% ವೋಟ್ ಶೇರ್ ಇದೆ. 2019ರ ಚುನಾವಣೆಯ ಬಳಿಕ ಬಿಜೆಪಿಗೆ ತನ್ನದೇ ಆದಂತಹ ಒಂದು ಕಾರ್ಯಕರ್ತರ ಪಡೆ ಸೃಷ್ಟಿಯಾಗಿದೆ. ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಹುಡುಕಿದ್ರೂ ಕೂಡ ಒಬ್ಬ ಬಿಜೆಪಿಯ ನಾಯಕ ಸಿಗ್ತಾ ಇರಲಿಲ್ಲ. ಈಗ ದೊಡ್ಡ ದೊಡ್ಡ ನಾಯಕರು ಎಮರ್ಜ್ ಆಗಿದ್ದಾರೆ. ಉದಾಹರಣೆಗೆ ಸುವೇಂದು ಅಧಿಕಾರಿ, ಅವರು ಹೊರಗಿನಿಂದ ಬಂದವರಾದರೂ ಕೂಡ ಟೋಟಲಿ ಅವರು ಬಿಜೆಪಿಯ ಜೊತೆಗೆ ಮರ್ಜ್ ಆಗಿದ್ದಾರೆ. ಬಿಜೆಪಿಯ ಎಲ್ಲಾ ಐಡಿಯಾಲಜಿಗಳನ್ನು ಕೂಡ ಮೈಗೂಡಿಸಿಕೊಂಡು ಪಕ್ಕಾ ಬಿಜೆಪಿ ನಾಯಕರಂತೆ ಅವರು ರೂಪುಗೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸುಕಾಂತ್ ಮಜುಂದಾರ್ ಈಗಾಗಲೇ ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ದಾರೆ. ಜೊತೆಗೆ ದಿಲೀಪ್ ಘೋಷ್, ಹಾಗೆ ಸುಮಿತ್ ಭಟ್ಟಾಚಾರ್ಯ, ಹೀಗೆ ಬಂಗಾಳದಲ್ಲಿ ಬಿಜೆಪಿ ನಾಯಕತ್ವವು ಕೂಡ ಸ್ವಲ್ಪ ಶಾರ್ಪ್ ಆಗಿ ಕಾಣ್ತಾ ಇದೆ. ಆದರೆ ಇದೆಲ್ಲದಕ್ಕಿಂತ ಬಿಜೆಪಿಗಿರುವ ದೊಡ್ಡ ನಂಬಿಕೆ ಏನು ಕೇಳಿದ್ರೆ, ಬಿಹಾರದಲ್ಲಿ ವರ್ಕೌಟ್ ಆಯ್ತಲ್ಲ ಜಂಗಲ್ ರಾಜ್, ಅದು ಪಶ್ಚಿಮ ಬಂಗಾಳದಲ್ಲೂ ಕೂಡ ವರ್ಕೌಟ್ ಆಗುತ್ತೆ. ಮಮತಾ ಬ್ಯಾನರ್ಜಿ ಅವರ ಆಡಳಿತ ಎಲ್ಲಾ ಲಕ್ಷ್ಮಣ ರೇಖೆಗಳನ್ನು ಕೂಡ ದಾಟಿದೆ. ಈ ಹಿಂದೆ ಲಾಲು ಕಾಲದ ಬಿಹಾರದ ಜಂಗಲ್ ರಾಜ್ ಅನ್ನು ಕೂಡ ಮೀರಿಸಿದೆ ಅಂತ ಹೇಳಿ ಬಿಜೆಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಈ ಹಿಂದೆಯೂ ಕೂಡ ಕೆಲವರು ಕಮೆಂಟ್ ಮಾಡಿದ್ರು, ಜಂಗಲ್ ರಾಜ್ ಅಂತಂದ್ರೆ ಏನು, ಯಾಕೋಸ್ಕರವಾಗಿ ಹಾಗೆ ಕರೀತಾರೆ, ಸರಿಯಾಗಿ ಆಡಳಿತ ನಡೆಸದೇ ಇದ್ರೆ ಜಂಗಲ್ ರಾಜ್ ಅಂತ ಕರೀತಾರ? ಮಿತ್ರರೇ, ಈ ಜಂಗಲ್ ರಾಜ್ ಅಂತಂದ್ರೆ ನಮಗೆ ನಿಮಗೆ ಅನುಭವ ಇಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ರಾಜಕಾರಣಿಗಳು ಎಷ್ಟೇ ವರ್ಸ್ಟ್ ಆಗಿದ್ರೂ ಕೂಡ ಒಂದು ಹಂತವನ್ನ ಮೀರಿ ನಡೆದುಕೊಳ್ಳೋದಿಲ್ಲ. ಈಗ ಉದಾಹರಣೆಗೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ, ಅವರು ತನ್ನ ಬಂಧು ಬಳಗವನ್ನ ಸರ್ಕಾರದ ಸಮೀಪಕ್ಕೆ ತಂದುಕೊಂಡಿಲ್ಲ. ನಿಮ್ಗನ್ಸಬಹುದು ಯತೀಂದ್ರ ಸಿದ್ದರಾಮಯ್ಯ ಇಲ್ವಾ ಅಂತ. ಅದೆಲ್ಲ ತೀರಾ ಮಿನಿಮಲ್, ಬಹಳ ದೊಡ್ಡ ಪ್ರಮಾಣದಲ್ಲಿ ಯತೀಂದ್ರ ಎಲ್ಲವುದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಮ್ ಪರ್ಸೆಂಟೇಜ್. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅಷ್ಟೇ, ವಿಜಯೇಂದ್ರ ಸ್ವಲ್ಪ ಮಟ್ಟಿಗೆ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ರು ಅನ್ನುವಂಥ ಆರೋಪಗಳಿದ್ವು. ಆದರೆ ಪ್ರತಿಯೊಂದನ್ನೂ ವಿಜಯೇಂದ್ರನೇ ನಿರ್ವಹಿಸುವಂತಹದ್ದು, ಯಡಿಯೂರಪ್ಪನವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಟೀಮ್ ಇಡೀ ರಾಜ್ಯದಲ್ಲಿ ಅಂಧಾದರ್ಬಾರ್ ಮಾಡುವಂತಹದ್ದು, ಇದನ್ನೆಲ್ಲ ನಾವು ಕರ್ನಾಟಕದಲ್ಲಿ ನೋಡೋದಕ್ಕೆ ಸಿಗೋದೇ ಇಲ್ಲ. ಆದರೆ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅಧಿಕಾರಕ್ಕೆ ಬಂದಿದ್ರಲ್ಲ 1990ರಲ್ಲಿ, ಅದಾದ ಬಳಿಕ ಮೊದಲ ಒಂದು 5-6 ವರ್ಷಗಳ ಕಾಲ ಸಾಮಾನ್ಯ ಮಟ್ಟಿನ ಆಡಳಿತವನ್ನ ಲಾಲು ಪ್ರಸಾದ್ ಯಾದವ್ ನೀಡಿದ್ರು. ಆದರೆ ಯಾವಾಗ ಲಾಲು ಯಾದವ್ ಜೈಲಿಗೆ ಹೋಗ್ಬೇಕಾಗಿ ಬಂತು, ಅನಂತರ ರಾಬ್ಡಿ ದೇವಿ ತನ್ನ ಪತ್ನಿಯನ್ನ ಮುಖ್ಯಮಂತ್ರಿ ಮಾಡಿದ್ರಲ್ಲ, ಆಗ ಟೋಟಲಿ ಅಧಿಕಾರವನ್ನ ನಡೆಸಿದ್ದು ರಾಬ್ಡಿ ದೇವಿಯವರ ಸೋದರರು, ಲಾಲು ಯಾದವ್ ಅವರ ಸಂಬಂಧಿಗಳು. ಎಷ್ಟರ ಮಟ್ಟಿಗೆ ಅಂಧಾದರ್ಬಾರ್ ಇತ್ತು ಕೇಳಿದ್ರೆ, ಯಾದವ ಅಲ್ಲದೇ ಇರುವಂತಹ ಒಬ್ಬ ವ್ಯಕ್ತಿ ಬಿಹಾರದಲ್ಲಿ ಒಂದು ಸಣ್ಣ ಬಿಸ್ನೆಸ್ ಅನ್ನ ಮಾಡೋದು ಕೂಡ ಕಷ್ಟಕ್ಕೆ ಬಂದುಬಿಡ್ತು. 5,000-10,000ಕ್ಕೂ ಕೂಡ ಒಂದೊಂದು ಕೊಲೆ ಆಗೋದಕ್ಕೆ ಶುರುವಾಯಿತು. ಇಡೀ ರಾಜ್ಯದ ವ್ಯವಸ್ಥೆ ಲಾಲು ಕುಟುಂಬದ ಸೇವೆಗಷ್ಟೇ ಸೀಮಿತವಾಯಿತು. ನಿಮಗೆಲ್ಲ ಗೊತ್ತೇ ಇದೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಪ್ರತಿ ಬಾರಿಯೂ ಕೂಡ ಕೊಡಲಾಗುತ್ತೆ. ಅದೇನು ಕೇಳಿದ್ರೆ, ಲಾಲು ಪ್ರಸಾದ್ ಯಾದವ್ ಅವರ ಮಗಳ ಮದುವೆಗೋಸ್ಕರವಾಗಿ ಕಾರ್ ಶೋರೂಮ್ಗಳಿಂದ ಹೊಸ ಕಾರ್ಗಳನ್ನ ತರಿಸಲಾಗಿತ್ತಂತೆ. ಅಂದ್ರೆ ದುಡ್ಡು ಕೊಟ್ಟು ತಂದಿದ್ದಲ್ಲ, ಶೋರೂಮ್ನವರು ಕಳಿಸ್ಕೊಟ್ಟಿರ್ಬೇಕು. ಮದುವೆ ಮುಗಿದ ಮೇಲೆ ಆ ಕಾರನ್ನ ವಾಪಸ್ ಕಳುಹಿಸಲಾಗುತ್ತೆ. ಹೆಣ್ಣು ಮಕ್ಕಳಂತೂ ಶಾಲೆಗೆ ಹೋಗೋದಿರ್ಲಿ, ರಸ್ತೆಗಿಳಿಯೋದೇ ಕಷ್ಟ ಆಯಿತು. ಈ ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಪತ್ನಿ ರಾಬ್ಡಿ ದೇವಿಯವರ 15 ವರ್ಷದ ಆಡಳಿತ ಇದೆಯಲ್ಲ, ಇದನ್ನ ಇಡೀ ದೇಶದ ರಾಜಕೀಯ ಇತಿಹಾಸದಲ್ಲಿ ಜಂಗಲ್ ರಾಜ್ ಅಂತಲೇ ಉಲ್ಲೇಖಿಸಲಾಗುತ್ತೆ. ಇವತ್ತು ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಟಿಎಂಸಿ ಪಕ್ಷದ ಕಾರ್ಯಕರ್ತರು ಏನೇ ಮಾಡಿದ್ರೂ ಕೂಡ ಅದನ್ನು ಯಾರೂ ಪ್ರಶ್ನಿಸಲಾರದಂತಹ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ನಾನು ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೆ. ಇತ್ತೀಚೆಗೆ ಡಾರ್ಜಿಲಿಂಗ್ನಲ್ಲಿ ಒಂದು ಪ್ರವಾಹದ ಸನ್ನಿವೇಶ ನಿರ್ಮಾಣ ಆಯಿತು, ಅಲ್ಲಿ ಭೂಕುಸಿತ ಆಯಿತು, 100 ಜನ ಸಂತ್ರಸ್ತರಾದರು. ಆಗ ಅಲ್ಲಿನ ಬಿಜೆಪಿಯ ಸಂಸದ ಪರಿಹಾರ ಕ್ರಮಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ಸ್ಥಳಕ್ಕೆ ಹೋದ್ರೆ ಅವರ ಮೇಲೆ ಹಲ್ಲೆ ಆಗತ್ತೆ, ಮಾರಣಾಂತಿಕ ಹಲ್ಲೆ. ಸ್ಥಳೀಯ ಬಿಜೆಪಿ MLAಗೂ ಕೂಡ ಕಲ್ನಲ್ಲಿ ಹೊಡಿತಾರೆ.
ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಏರಿಯಾದಲ್ಲಿ ಬಿಜೆಪಿಯವರಿಗೆ ಜಾಸ್ತಿ ವೋಟ್ ಬಂದಿದೆ ಅಂತ ಹೇಳಿ ಆ ಏರಿಯಾವನ್ನೇ ಬಹಿಷ್ಕಾರ ಮಾಡಲಾಗಿತ್ತು. ಆ ಜನರ ಮೇಲೆ ಮನೆಗೆ ನುಗ್ಗಿ ಹಲ್ಲೆ ಮಾಡಲಾಗಿತ್ತು. ಅವರೆಲ್ಲರೂ ಕೂಡ ಪಕ್ಷದ ಕಚೇರಿಗೆ ಹೋಗಿ ಅವಿತು ಕುಳಿತಿದ್ರು. ಇನ್ನು ಬಂಗಾಳದಲ್ಲಿ ದಂಗೆ ಅತ್ಯಾಚಾರ ಮಾಮೂಲಿಯಾಗಿ ಹೋಗ್ಬಿಟ್ಟಿದೆ. ವಕ್ಫ್ ಅನ್ನು ವಿರೋಧಿಸಿ ದಂಗೆ ಆಗಿದ್ದೆಲ್ಲಿ? ಬಂಗಾಳದಲ್ಲಿ. ಅಂದರೆ ಈ ಹಿಂದೆ ಬಿಹಾರದಲ್ಲಿ ಯಾವ ಸ್ಥಿತಿ ನಿರ್ಮಾಣ ಆಗಿತ್ತೋ ಅದೇ ಸ್ಥಿತಿ ಇವತ್ತು ಪಶ್ಚಿಮ ಬಂಗಾಳದಲ್ಲೂ ಕೂಡ ನಿರ್ಮಾಣ ಆಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದು, ನಾವು ಪಶ್ಚಿಮ ಬಂಗಾಳದಲ್ಲೂ ಕೂಡ ಜಂಗಲ್ ರಾಜನ ಕಿತ್ತೊಗಿತೀವಿ ಅಂತ. ಹಾಗೆ ನೋಡೋಕೆ ಹೋದರೆ ಬಿಜೆಪಿಗೆ ಈ ಬಾರಿಯ ಚುನಾವಣೆಯೂ ಕೂಡ ಅಷ್ಟೇನು ಈಸಿ ಅಲ್ಲ. ಯಾಕೆ ಕೇಳಿದ್ರೆ ಬಿಜೆಪಿ ಈಗಾಗಲೇ ಒಂದು 40% ವೋಟನ್ನು ತನ್ನ ಜೊತೆಗೆ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದೆ. ಆದರೆ ಮಮತಾ ಬ್ಯಾನರ್ಜಿ ಅವರ ವೋಟ್ ಬ್ಯಾಂಕ್ ಇದೆಯಲ್ಲ, ಇದು 48%ನಷ್ಟಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಇದೆಯಲ್ಲ, ಇದು ಟೋಟಲಿ ಕೊಲ್ಯಾಪ್ಸ್ ಆಗಿ ಹೋಗಿದೆ. ಅಲ್ಲಿ ತ್ರಿಕೋಣ ಸ್ಪರ್ಧೆ ಆಗಿದ್ದೇ ಆದರೆ ಬಿಜೆಪಿಗೆ ಒಂದು ದೊಡ್ಡ ಚಾನ್ಸ್ ಇತ್ತು. 2021ರಲ್ಲಿ ಬಿಜೆಪಿ ಅಧಿಕಾರದಿಂದ ದೂರ ಉಳಿಯೋದಕ್ಕೆ ಕಾರಣವೂ ಕೂಡ ಇದೆ. ಕಾಂಗ್ರೆಸ್ 2016ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಒಟ್ಟಾಗಿ 32% ವೋಟ್ ಶೇರ್ ಅನ್ನು ಪಡೆದುಕೊಂಡಿದ್ವು. ಅದೇ ಮಿತ್ರರೇ 2021ರ ಚುನಾವಣೆಯಲ್ಲಿ ಇದು ಕೇವಲ 7%ಗೂ ಕಡಿಮೆ ಆಯಿತು. ಹೀಗಾಗಿ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಇದೆ. ಈ ಬಾರಿ ಬಿಜೆಪಿ ಗೆಲ್ಲಬೇಕು ಅಂತಂದ್ರೆ ಮಮತಾ ಬ್ಯಾನರ್ಜಿ ಬಳಿಯಲ್ಲಿರುವಂತಹ 48% ವೋಟ್ ಏನಿದೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು 5-6% ವೋಟನ್ನು ಕಿತ್ತುಕೊಳ್ಳಬೇಕು. ಆಗ ಮಾತ್ರ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ, ಅಂದರೆ ಕೆಲ ಮಾಧ್ಯಮ ವರದಿಗಳನ್ನು ಆಧರಿಸಿ ಹೇಳೋದಾದರೆ, ಒಂದಷ್ಟು ಬೆಳವಣಿಗೆಗಳು ಬಿಜೆಪಿಗೆ ಪೂರಕವಾಗಿದೆ. ಮೊದಲನೇದಾಗಿ ಮಮತಾ ಬ್ಯಾನರ್ಜಿಯವರ ಓಲೈಕೆ ರಾಜಕಾರಣ ಇದೆಯಲ್ಲ, ಇದು ಎಲ್ಲ ಎಲ್ಲೆಗಳನ್ನು ಮೀರಿ ಹೋಗ್ಬಿಟ್ಟಿದೆ. ಅಂದರೆ ಅವ್ರಿಗೇನು ಅನ್ನಿಸ್ತಾ ಇದೆ, ನನಗೆ ಮುಸ್ಲಿಂ ವೋಟ್ ಬ್ಯಾಂಕ್ ಇದ್ದರೆ ನಾನು ಬಂಗಾಳವನ್ನು ಇನ್ನೂ 25 ವರ್ಷ ಆಳಬಹುದು ಅನ್ನುವಂಥ ಭಾವನೆ ಮಮತಾ ಬ್ಯಾನರ್ಜಿ ಅವರಿಗೆ ಬಂದಿದೆ. ಈ ಓಲೈಕೆ ಹಿಂದೂಗಳನ್ನು ಕೆರಳಿಸ್ತಾ ಇದೆ. ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಬಂಗಾಳದಲ್ಲಿ ಈ ಹಿಂದಿನವರೆಗೂ ಕೂಡ ಜಾತಿ ರಾಜಕಾರಣ ನಡೀತಾ ಇರಲಿಲ್ಲ, ಧರ್ಮಾಧಾರಿತ ರಾಜಕಾರಣವೂ ಕೂಡ ನಡೀತಾ ಇರಲಿಲ್ಲ. ಅಲ್ಲಿ ಕೇವಲ ಎಡಪಕ್ಷಗಳು ಮಾತ್ರ ಅಧಿಕಾರದಲ್ಲಿದ್ವು. ಹೀಗಾಗಿ ಅಲ್ಲಿ ಧರ್ಮ ಜಾತಿಗೆ ಹೆಚ್ಚಿನ ಪ್ರಾಮುಖ್ಯತೆಯೇ ಇರಲಿಲ್ಲ. ಬಂಗಾಳ ಅಂತಂದ್ರೆ ಕಾರ್ಮಿಕ ಹೋರಾಟಗಳು ಅನ್ನುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಈಗೇನಾಗಿದೆ, ಮಮತಾ ಮುಸ್ಲಿಂ ವೋಟ್ಗಳನ್ನು ಪೋಲರೈಸ್ ಮಾಡೋದಕ್ಕೆ ಯತ್ನ ಮಾಡ್ತಿರೋದ್ರಿಂದಾಗಿ ಬಂಗಾಳದಲ್ಲಿ ಈವರೆಗೂ ಕೂಡ ಬಹುಸಂಖ್ಯಾತರಾಗಿರುವಂತಹ ಹಿಂದೂಗಳೇನಿದ್ದಾರೆ ಅವರಿಗೊಂದು ಅಭದ್ರತೆ ಕಾಡ್ತಾ ಇದೆ. ಇದು ಈ ಚುನಾವಣೆಯ ರಿಸಲ್ಟ್ ಅನ್ನು ಬದಲಾಯಿಸಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಎರಡನೆಯದಾಗಿ ಬಂಗಾಳದಲ್ಲಿ ಈ ಬಾರಿ SIR ಆಗ್ತಾ ಇದೆ, ವೋಟರ್ ಲಿಸ್ಟ್ ಪರಿಷ್ಕರಣೆ ಆಗ್ತಾ ಇದೆ. ಇದು ಚುನಾವಣೆಯಲ್ಲಿ ಬಹಳಷ್ಟು ಪಾರದರ್ಶಕತೆಯನ್ನು ತರುತ್ತೆ. ಬಿಹಾರದಲ್ಲಿ 65 ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಯ್ತಲ್ಲ, ಸತ್ತೋದಂಥವರು, ವಲಸೆ ಹೋದಂಥವರು ಅಥವಾ 2 ಬಾರಿ ನೋಂದಣಿ ಆದಂಥವರು, ಇವರನ್ನೆಲ್ಲ ಹುಡುಕಿ ಡಿಲೀಟ್ ಮಾಡಲಾಯಿತು. ಇದು ಬಿಹಾರದ ಚುನಾವಣೆಯ ಮೇಲೆ ಪ್ರಭಾವ ಬೀರಿದೆ. ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಬಂಗಾಳದಲ್ಲೂ SIR ಮಾಡ್ತಿರೋದ್ರಿಂದಾಗಿ ಹತ್ತತ್ರ 1 ಕೋಟಿಯಷ್ಟು ವೋಟ್ಗಳು ಡಿಲೀಟ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಕೆಲ ಸರ್ವೆಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾವೆ. ನಾನು ವಿಡಿಯೋ ಮಾಡಿ ಕೂಡ ನಿಮಗೆ ತಿಳಿಸಿದ್ದೆ. ಮಮತಾ ಹೊರಗಿನ ಬಾಂಧವರನ್ನೆಲ್ಲ ಕರ್ಕೊಂಬಂದು ಮಣೆ ಹಾಕಿ ತನ್ನ ಪರವಾಗಿ ವೋಟ್ ಮಾಡುವಂತೆ ನೋಡ್ಕೊಳ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆ ಇದೆಯಲ್ಲ, ಇದು ರಣರೋಚಕವಾಗಿರುತ್ತೆ. ಬಿಹಾರದ ಚುನಾವಣೆ ಆಗಿರಬಹುದು, ಮಹಾರಾಷ್ಟ್ರದ ಚುನಾವಣೆ ಆಗಿರಬಹುದು, ಈವನ್ ದೆಹಲಿಯ ಚುನಾವಣೆ ಆಗಿರಬಹುದು, ಇದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಪಶ್ಚಿಮ ಬಂಗಾಳದ ಚುನಾವಣೆಯ ಕಿಚ್ಚು ಯಾವ ಹಂತಕ್ಕಿರಬಹುದು ಅಂತಂದರೆ ಲೋಕಸಭಾ ಚುನಾವಣೆಗಿಂತಲೂ ಕೂಡ ತೀವ್ರವಾಗಿರಬಹುದು. ಮಿತ್ರರೇ, ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ನಿಮಗೇನನ್ಸುತ್ತೆ? ಈ ಬಾರಿಯ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಗೆಲುವಿನ ಓಟಕ್ಕೆ ಬಿಜೆಪಿ ಬ್ರೇಕ್ ಹಾಕೋದಕ್ಕೆ ಸಾಧ್ಯತೆ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.